ನನ್ನ ನೆನೆ ಒಂದು ಕಾಲುಂಗ್ರ ಬಿದ್ದೋಗಿದೆ ನೋಡಿ, ಒಂದಿದೆ. ನನ್ನ ನೆನೆ ಒಂದು ಕಾಲುಂಗ್ರ ಸ್ವಿಮ್ಮಿಂಗ್ ಮಾಡುವಾಗ ಬಿದ್ದೋಗಿದೆ, ಒಂದಿದೆ. ಇನ್ನೊಂದು ಪೂಲ್ ಒಳಗೆ ಹೊಟ್ಟೋಗಿದೆ. ಇವತ್ತು ಹುಡುಕಿದ್ವಿ. ನಾನು ನೆನ್ನೆ ಸಂಜೆ ನೋಡಿಕೊಂಡೆ, ಅಂದರೆ ಮಧ್ಯಾಹ್ನ ಮಾಡುವಾಗ ಬಿದ್ದಿದೆ, ಸಂಜೆ ನೋಡಿಕೊಂಡೆ ಇಲ್ಲ ಅಂತ. ಇವತ್ತು ಆಮೇಲೆ ಕತ್ಲೆ ಆಗೋಗಿತ್ತಲ್ಲ, ಸೊ ನೋಡೋಕ್ಕಾಗಿಲ್ಲ. ಇವತ್ತು ನೋಡಿದ್ವಿ, ಸಿಕ್ಕಲಿಲ್ಲ. ಸೊ ಗೋಯಿಂಗ್ ಬ್ಯಾಕ್ ವಿತ್ ಒನ್ ಕಾಲುಂಗ್ರ. ಅದಕ್ಕೆ ಇದು ಬಿಚ್ಬಿಟ್ಟೆ, ಇನ್ನು ಮತ್ತೆ ಸ್ವಿಮ್ ಮಾಡ್ತಾನೆ ಇರ್ತೀನಿ, ಉದ್ರೋಗ್ಬಿಟ್ಟಾತು ಅಂತ ಬಿಚ್ಬಿಟ್ಟೆ. ಫುಲ್ ಟ್ಯಾನ್. ಇದು ಕಾಲು ಏನೋ ಟಚ್ ಆಗಿ ಬ್ಲ್ಯಾಕ್ ಆಗೋಯ್ತು ಸ್ವಿಮ್ಮಿಂಗ್ ಪೂಲಲ್ಲಿ. ನನ್ನ ಕೈಯೂ ಆಗಿತ್ತು ನೋಡಿ ಇಲ್ಲಿ. ಅಷ್ಟೇ ಹೈ ಫೈ ಬಂಗಲಿ. ವೆರಿ ಗುಡ್. ಹೋಗ್ಬಿಟ್ಲು, ಒಳಗೆ ಅಳು ಬರ್ತಾ ಇದ್ರೆ ಆದ್ರೆ ಅಳ್ತಾ ಇಲ್ಲ, ನಗ್ತಾ ಇದ್ದಾಳೆ. ಚಿಂಚು ಇಲ್ಲ, ಅಳು ಇಲ್ಲ, ನಗು. ಕೆಂಬುಟ ಎಲ್ಲಿ ಪಟ್ಟಾಯ್ತವ? ಎಲ್ಲಿ ತಲೆಗಾಯ್ತಾ? ತೋರ್ಸು, ಎಲ್ಲಾಯ್ತು? ಸೇಯಿಂಗ್ ಗುಡ್ ಬೈ ಟು ದಿಸ್ ರೂಮ್. 2 days ಚೆನ್ನಾಗಿ ಮಜಾ ಮಾಡಿದ್ದೀವಿ. ಆ್ಯಂಡ್ ಐ ಫಾರ್ ಎವರ್ ರಿಮೆಂಬರ್ ಇದೇ ಪೂಲಲ್ಲಿ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಆನ್ ಮೈ ಓನ್ ಅಂತ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ರೇಟ್ 10 on 10. 11 on 10. 100 on 10 ಕೊಟ್ಬಿಡ್ತಾನೆ ನೋಡಿ. ಇನ್ನೂ ಹ್ಯಾಪಿ ಟು ಯು ಅಂತ. ಸೊ ಇವಾಗ ಇನ್ನೋಷನ್ ವಿಲ್ಲಾ ಇಂದ ಬೀಚ್ ವಿಲ್ಲಾಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಗಿದೆ, ಬನ್ನಿ. ಹೌದು, ಇವನಿಗೆ ಬೈದೆ. ಏನಂತ ಗೊತ್ತಾ, ನಾನು ರೆಡಿ ಆಗ್ತಾ ಇದ್ದೆ, ಪ್ಯಾಕ್ ಮಾಡಬೇಕಾಗಿತ್ತು. ನೀನು ಕುತ್ಕೊಬಿಡಿ 2 ನಿಮಿಷ, ನಾನು ಪ್ಯಾಕ್ ಮಾಡ್ಬಿಡ್ತೀನಿ, ನನಗೆ ಜಾಗ ಕೊಟ್ಬಿಡು ಅಂತ ಅಂದ. ಅದ್ರೊಳಗೆ ಹಾಕ್ಬಿಟ್ಟು ನಾನು ನೋಡು ಅಂತ ಅಂದ. ಆಯ್ತಾ, ಸರಿ ಅಂತ ನಾನು ರೆಡಿಯಾಗಿ ಬಂದು ಸುಮ್ಮನೆ ಕೂತಿದ್ದೆ ಇವಳ ಜೊತೆ ಬೆಡ್ ಮೇಲೆ ಕೂತಿದ್ದೆ. ಏನು ಒಬ್ಳೆ ಕುತ್ಕೊಂಡಿದ್ಯಾ, ಬಂದು ಹೆಲ್ಪ್ ಮಾಡು, ಪ್ಯಾಕ್ ಮಾಡು ಅಂತ ಇದ್ದೇನೆ. ಇದು ಮೋಸನಾ ಅಲ್ವಾ? ನೀವೇ ಹೇಳಿ, ಮೋಸ ತಾನೇ ಇದು? ಹೌದು, ಅವನೇ ಹೇಳಿದ್ದು ಕೂತ್ಕೋ ಅಂತ ನಾನು ಕೂತ್ಕೊಂಡೆ. ಇವಾಗ ಎತ್ತಿಟ್ಟಿಲ್ಲ ಅಂದ್ರೆ ನಾನು ಮಗುನ ಎತ್ಕೊಂಡಿಲ್ಲ, ಬರಲ್ಲ. ಮೊನ್ನೆ ಏನು ಡೈಲಾಗ್ ಹೊಡೆದೆ, ಬ್ಯಾಗ್ ಕೊಡು ಅಂತ ಅಂದರೆ ಏರ್ಪೋರ್ಟಲ್ಲಿ, ನಿನ್ನ ಮಗುನ ಎತ್ಕೊಂಡಿದ್ಯಾ, ಅದೇ ಇಂಪಾರ್ಟೆಂಟು, ನಾನು ಇವೆಲ್ಲ ಎತ್ಕೊಬರ್ತೀನಿ ಅಂತ ಅವೆಲ್ಲ ಡವ್ ಮಾಡಿಬಿಟ್ಟು ಇವಾಗ ಹಿಂಗೆ ತಿರುಗಿಸ್ಬಿಡೋದು. ಈ ಹುಡುಗರು ಹೆಂಗನ ಅಥವಾ ಇವನು ಹಿಂಗ ಗೊತ್ತಿಲ್ಲ ನನಗೆ. ಸ್ಪೆಕ್ಸ್ ಹಾಕ್ಕೊಬಿಡೋಣ, ಬಿಸಿಲು ಚಿಂಟು. ನಾವು ಇದರಲ್ಲೇ ಹೋಗ್ಬೋದಾ? ಹೋಗ್ಬೋದಿತ್ತಲ್ಲ ಬಾಬು, ಅವ್ರಿಗೆ ಹೇಳು. ಬಾಯ್ ಬಾಯ್. ಬರ್ಬೋದು ನಾವಿಲ್ಲಿ ಊಟಕ್ಕೆಲ್ಲ ಬರ್ಬೋದು ಅಂತ. ಇಲ್ಲಿ ಇನ್ನೂ ನಮ್ಮದು ರೂಮ್ ರೆಡಿ ಆಗಿಲ್ಲ ಅಂತೆ. ಸೊ ಲಾಬಿಲಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಕೂತಿದ್ದೀವಿ. ಹೊರಗಡೆ ಆದರೆ ತುಂಬ ಶೆಕೆ. ಸೊ ಲಾಬಿಲಾದರೆ ಇವಳನ್ನು ಮೇಂಟೈನ್ ಮಾಡೋದು ಈಸಿ, ಬಿಕಾಸ್ ಇಷ್ಟೇ ಸ್ಪೇಸ್. ನೋಡೋಣ, ಇವಾಗ ನಾನು ಸ್ವಲ್ಪ ತಿದ್ಬಿಟ್ಟು ಅಲ್ಲಿ ಹೋಗೋಳಿಗೆ ಗೊಂಬೆ ತೊಗೋಬೇಕು ಬೀಚಲ್ಲಿ ಆಟಾಡೋಕ್ಕೆ. ಅದನ್ನು ತೊಗೊಂಡು ಕೂತಿರೋಣ. ಕುಡಿ. ಕುಡಿಲಿಲ್ಲ ಅಂದಾಗಿರೋದು, ಚೆಲ್ಲಿದ್ರೆ ಪೆಟ್ಟು ಕೊಡ್ತೀನಿ. ಓಕೆ, ಕುಡಿ. And finally our room is ready to check in.
ವೆಲ್ಕಮ್ ಟು ಅವರ್ ಬೀಚ್ ವಿಲ್ಲಾ. ನೋಡಿ ಎಂಟರ್ ಆಗಿದ ತಕ್ಷಣ ಹಿಂಗಿದೆ. ಆ್ಯಂಡ್ ದೆನ್ ದಿ ಮಿರರ್, ಆಮೇಲೆ ಬಾತ್ರೂಮ್ ಸ್ಪೇಸ್ ಹಿಂಗಿದೆ. ಇಲ್ಲಿ ಕ್ಲಾಸೆಟ್ ಇಟ್ಕೊಳ್ಳೋಕ್ಕೆ ಆಲ್ಸೋ ವರ್ಕ್ ಎಟ್ ಮೀ, ಕ್ಯೂಟ್ ಕ್ಯೂಟ್ ಕ್ಯೂಟ್. ಆಮೇಲೆ ಇಲ್ಲಿ ಡೋರ್ ತಕ್ಕೊಂಡು ಹೋದರೆ ಬಾತ್ರೂಮ್ ಆ್ಯಂಡ್ ಶಾರ್. ಆಮೇಲೆ ಇಲ್ಲಿ ಬಾತ್ ಟಬ್ ಇದೆ. ಸಚ್ ಅ ಬ್ಯೂಟಿಫುಲ್ ಸ್ಪೇಸ್. ಆಮೇಲೆ ಇಲ್ಲಿಂದ ವಾಪಸ್ ಹೋದರೆ ಅಗೇನ್ ಬೆಡ್. ಚಿನ್ನಮ್ಮನ ಒಂದಿನ ಆದರೂ ಇಲ್ಲಿ ಮಲಗಿಸ್ಬೇಕು, ವಿಚ್ ಇಸ್ ಇಂಪಾಸಿಬಲ್. ಆಮೇಲೆ ಇಲ್ಲಿ ಹೋದರೆ ಇಟ್ಸ್ ಕುತ್ಕೊಳ್ಳೋದು. ಆಮೇಲೆ ಆರ್ ಪೂಲ್ ಆ್ಯಂಡ್ ದ ಬೀಚ್. ಅಪ್ಪ ಮಗಳು ಆಲ್ರೆಡಿ ಬೀಚಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಳಿಬೇಕು. ಗುಡುಗುಡು ಓಡ್ಬಿಡ್ತು. ಎತ್ಕೋ ಚಿಂಚು. ಈಗ ನಾವು ಪಾಪುಗೆ ಅದು ಏನಂತಾರೆ ಮಣ್ಣಲ್ಲಿ ಆಟ ಆಡೋದು ಬರುತ್ತಲ್ಲ, ಮಣ್ಣು ಕೆರೆಯೋದು, ಆ ಬಗ್ಗಿಟ್ಟು ಎಲ್ಲ, ಸೊ ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲೇ ಇತ್ತು ಆಯಿತಾ, ಬಟ್ ಇವಳೆಲ್ಲ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಹಾಳು ಮಾಡಿಬಿಟ್ಟಿದ್ಲು. ಸೊ ನಾನು ಫೋಟೋಸ್ಗೆಲ್ಲ ಚೆನ್ನಾಗಿರಲಿ ಅಂತ ಹೊಸದು ಆರ್ಡರ್ ಮಾಡೋಣ ಅಂತ ಅಮೆಝಾನಲ್ಲಿ ಕಾರ್ಟಿಗೆ ಹಾಕಿದ್ದೀನಿ. ಆರ್ಡರೇ ಮಾಡಿಲ್ಲ. ಲಾಸ್ಟ್ ಮೂಮೆಂಟ್ ಮರ್ತೋದೆ. ಹಿಂದಿನ ದಿನನೂ ನೆನೆಸ್ಕೊಂಡೆ, ಬಿಕಾಸ್ ನೆಕ್ಸ್ಟ್ ಡೇ ಡೆಲಿವರಿನೇ ಇತ್ತು. ಸೊ ಹಿಂದಿನ ದಿನ ಅಂದ್ಕೊಂಡೆ ಆರ್ಡರ್ ಮಾಡೋಣ, ಸೊ ನಾಳೆ ಬರುತ್ತೆ, ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ. ಐ ಡೋಂಟ್ ನೋ ಹೌ ಡಿಡ್ ಐ ಇವನ್ ಫರ್ಗೆಟ್ ಅಂತ. ನಾವು ಇಂಡಿಯಾಲಿ ಆರ್ಡರ್ ಮಾಡಿದರೆ 250 ರೂಪಾಯಿ ವಿತಿನ್ 300 ರುಪೀಸ್ ಇತ್ತಾಯ್ತಾ. 200 ಚೇಂಜ್ ಏನೋ ನಾನು ನೋಡಿದ್ದು. ಬಟ್ ಇಲ್ಲಿ 2500 ಏನೋ ಇದೆ. ಸೊ ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಆಲ್ರೆಡಿ ಪಾಪು ಹತ್ರ ಇತ್ತಲ್ಲ, ನಾನು ಅದು ನೋಡಿದ್ದೆ. ಅದು ಅಂದರೆ ಪ್ಲಾಸ್ಟಿಕ್ಕು ಕ್ವಾಲಿಟಿ ಅದೆಲ್ಲ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇಲ್ಲಿರೋದು ತುಂಬ ಚೆನ್ನಾಗಿದೆ. ಸೊ ಹೋಗ್ತಾ ಇದ್ದೀವಿ. ಬಾಕಂದ ಮೇಡಮ್ಗೆ ಎತ್ಕೋಬೇಕು ಇವಾಗ. ಲೆಫ್ಟಾ ರೈಟಾ ಬಾಬು? ಗೊತ್ತು ಅಂದೆ ಇಲ್ಲೇ ಹತ್ರದಲ್ಲಿ ಅಂತ. ಒಟ್ನಲ್ಲಿ ನಾನು ಬೈತಾ ಇರಬೇಕು. ಯಾಕೆ ಬಾಬು ನೀನು ಹಿಂಗೆ? ನಾನು ಏನು ಹೇಳ್ತೀನೋ ಅದು ಉಲ್ಟಾನೇ ಅವನು. ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಅದಕ್ಕೆ ಹೇಳಿದೆ. ಅವನಿಗೆ ಕಿವಿಲಿ ನೀರು ಹೋಗ್ಬಿಟ್ಟಿದೆ, ಧುಮ್ಕಿ ಅದಕ್ಕೆ ಜಂಪ್ ಮಾಡ್ತಾ ಇದ್ದಾನೆ ನನಗೆ. ಆಲ್ಸೋ ವಿ ಆರ್ ವಾಕಿಂಗ್ ಬೇರ್ ಫುಟ್. ಬಂತು ನಮ್ಮ ಸ್ಪಾ ಏರಿಯಾಲೇ ಇರೋದು. ಅದಕ್ಕೆ ಚಪ್ಪಲಿನೂ ಹಾಕ್ಕೊಳ್ಳಿಲ್ಲ. ಇದೇನು ಮಾಡಲ್ಲ, ಅದಕ್ಕೆ ಓಡ್ಬಿಡ್ತದೆ. ನಮ್ಮ ಲಿಜಾರ್ಡ್ ಥರ ಅದೇ ಬಂತು. ಚಳಿಗಾಲದ ಇಷ್ಟು ದಪ್ಪ ಇರೋದು. ಕಾಲಿಗೆ ನೀರು ಹಾಕೋತ್ಯಾ? ಏನು ಮಾಡ್ತಾರೆ? ಇಲ್ಲಿ 25 USD. ಯಾವುದಾದಿದೆ ಅದಷ್ಟು ನೋಡು. 25. ಯಾವ್ದು ಚೆನ್ನಾಗಿದೆ? ಇದು ಬಕೆಟು. ಇದು ಬಕೆಟು ಇದೆ. ನೀನು ಬೋಟು. ಮುಂಚೆ ಯಾವ್ದು ಬೇಕು? ಬಕೆಟ ಬೋಟಾ? ಹಾಂ, ಇದು ಬೇಕಾ? ತಗೋಣ. ಅಷ್ಟೇನಾ? ಗನ್ನು ಮನೆಯಲ್ಲೇ ಇತ್ತಲ್ಲ ಬಾಬು. ಇದು $20. ಇದೆಲ್ಲಿ ಸ್ಪ್ರೇ ಮಾಡಕ್ಕೆ ಅವಳಿಗೆ ಬೇಕಂತ ಗನ್ನು. ನೀರು ತುಂಬಿಸ್ಕೊ. ಅವನ ಶೂ ಅದು ಡೆಕತ್ಲಾನ್ದು ಮನೇಲಿತ್ತು, ಬಿಟ್ಟು ಬಂದವನು. ಎಷ್ಟು? $50. ಬೇಕಾದ್ರೆ ನಾನು $500. ತಗೊಂಡು ಇಲ್ಲ ಇಟ್ಕೊಂಡು.
ಟೈಗರ್ ಬಾಂಬ್. ಈ ಪೆಂಡೆಂಟ್ ಇಷ್ಟ ಆಯ್ತು ಆಯ್ತಾ. ಇದು ಬಟ್ ಇದು ಬರೀ ಎನಾಮಲ್ ಅಂತ. ಎನಾಮಲ್ಗೆ 7,000 ಕೊಡೋದು. ಐ ಡೋಂಟ್ ನೋ ಇಫ್ ಇಟ್ಸ್ ವರ್ತ್. ಸೊ ಅದಕ್ಕೆ ಬೇಡ ಅಂತ ಬಿಡ್ತಾ ಇದ್ದೀನಿ. This 30 cents. Thank you very much. ಥ್ಯಾಂಕ್ ಯು. ಚಿಂಟುನ ಪ್ಲೇ ಏರಿಯಾಗಿ ಬಿಟ್ಬಿಡೋದು. ಇಲ್ಲೇ ಕಿಡ್ಸ್ ಡೇ ಕೇರ್ ಇದೆ, ಅವರೇ ನೋಡ್ಕೊಂಡು ತರಬೇಕಾದ್ರೆ ಬಿಡ್ಬೋದು. ವಾವ್, ಇಲ್ಲಿ ಬಾ, ಇಲ್ಲಿ ಜುಯಿ ಮಾಡು. ಇಲ್ಲಿ ಬಾ, ಈ ಕಡೆ ಜುಯಿ ಮಾಡು. ಬಾ, ಇಲ್ಲಿ ಕ್ಯಾಚ್ ಮಾಡುತ್ತೆ ಮಮ್ಮಿ, ಜುಯಿ ಮಾಡು. ಒಳಗೆ ಹತ್ತು ಒಳಗೆ ಅದು ನಿಂತ್ಕೋ. ವೆರಿ ಗುಡ್ ವೆರಿ ಗುಡ್. ಜುಯಿ ಮಾಡಿ ಇವಾಗ. ಬಾ 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 ಜುಯಿ. ಚಿಂಚು ಅಲ್ಲಿ ಸ್ವಿಂಗ್ ಮೇಲೆ ಕೂಚೋತಿ. ಸ್ವಿಂಗ್ ಬೇಡ. ಓಕೆ, ಹತ್ತು. ಬಾಯ್, ನಿನ್ನ ಚಪ್ಪಲ್ ಬಿಚ್ತೀನಿ, ಈಸಿ ಆಗುತ್ತೆ. ಇಳಿ, ನೀನೇ ಬಿಚ್ಚು, ಚಪ್ಪಲ್ ಬಿಚ್ಬಿಡು, ಈಸಿ ಆಗುತ್ತೆ ಆಟ ಆಡೋಕ್ಕೆ. ಬಿಚ್ಚು ಚಪ್ಪಲ್, ಬಿಚ್ಚು. ಮಮ್ಮಿ ಬಿಚ್ಚಬೇಕಾ? ಡಮ್ ಆಯ್ತಾ? ಹೋಗ್ಲಿ ಹೋಗು, ನಿಧಾನಕ್ಕತ್ತ. ನಿಧಾನಕ್ಕತ್ತ, ಕೈ ಹಿಡ್ಕೊ. ಬನ್ನಿ 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 ಚಿಂಚಮ್ಮ, ಬನ್ನಿ ಬನ್ನಿ. ಎಲ್ಲಿ ಚಿಂಚೋರಲ್ಲಿ ಬಂದ ಚಿಂಚು. ತಲೆ ನಿಧಾನ. ಅದಕ್ಕೆ ನೀನು ನೋಡ್ಕೊಂಡು ಓಡಾಡಬೇಕು, ಡಮ್ ಆಗುತ್ತೆ. ಆರೆಂಜ್ ಬಾಲ್ ಎಲ್ಲಿದೆ? ತಗೋಬಾ. ಎಲ್ಲಿದೆ ಆರೆಂಜ್ ಬಾಲ್? ಆರೆಂಜ್ ಎಲ್ಲಿದೆ? ಆರೆಂಜ್ ಅದು ಎಲ್ಲೋ ಅದು ಎಲ್ಲೋ. ಆರೆಂಜ್ ನೋಡು, ಹಂಗೆ ಮುಂದೆ ನೋಡು. ಆರೆಂಜ್ ಎಲ್ಲಿದೆ? ಅದು ಎಲ್ಲೋ ಕಂದ. ಆರೆಂಜ್ ನೋಡಿ ಎಲ್ಲಿದೆ? ಅದು ಆರೆಂಜ್. ಕೈ ನೋವು ಬಂತು. ಕೈ ಓಪನ್ ಮಾಡಿ. ವೆರಿ ಗುಡ್. ಬಂತು ಚಿಚ್ಚವ್ವ. ಹಂಗೆ ಇಟ್ಕೊ, ಹಂಗೆ ಓಪನ್ ಮಾಡು, ಬರುತ್ತೆ. ಹಂಗೆ ಓಪನ್ ಮಾಡು. ಓಪನ್ ಮಾಡಪ್ಪ ಕೈ. ನೀನೇ ಆ ಕಡೆ ಇಟ್ಕೋಬೇಕು, ಬರುತ್ತೆ ನಿನ್ನೆ. ಬರ್ಡ್ ಫೀಡಿಂಗ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡ್ಬಿಟ್ಟೆ ನನಗೆ ಜಾಸ್ತಿ ಇಷ್ಟ ಆಗಿದ್ದು. ಅಂದರೆ ಪಾಪುಗೆ ಖುಷಿ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಪಾಪು ಮೇಲೆ ಒಂದು ಬಂದು ಕೂಚಿ ಮಾಡಿದ್ದಲ್ಲ ಕಂದು. ಹೆಂಗೆ ಖುಷಿ ಮಾಡ್ತು? ಕುಚಿ ಅಂತ ಮಾಡ್ಕೊಂಡು ಮಮ್ಮಮ್ ತಿಂತದು. ಹೆಂಗೆ ತಿಂತ? ನೋಮ್ ಅಂತ ಮಮ್ಮಮ್. ನಿಂಗೂ ನಿನ್ನ ಮೇಲೆ ಮಮ್ಮಮ್ ತಿಂತ. ಈ ಚಿಂಚು ಅಳ್ಳಾಡ್ತಾ ಇತ್ತಲ್ಲ, ಅದಕ್ಕೆ ಅದು ಬರ್ತಾ ಇರಲಿಲ್ಲ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಾಳೆ ಬೆಳಗ್ಗೆನೂ ಆದರೆ ಬರ್ತೀವಿ. 1:56. ಬೆವರು ಸುರಿದೋಯ್ತು ಎಲ್ಲ ಕಡೆಯಿಂದ. ಅಮ್ಮ ಆಲ್ಸೋ ಐ ಗಾಟ್ ಅ ಪರ್ಲ್, ವಾಟರ್ ಪರ್ಲ್ ನೆಕ್ಲೆಸಲ್ಲಿ ಏನಂತಾರೆ ಅದಕ್ಕೆ, ಚೈನ್. ಯಾಕೊಬ್ಬು ನಗ್ತಾನವನು, ಏನೇನೋ ತಗೋತಾಳೆ ಅಂತ.
ಬಾಬು ಹಾಕ್ಬಾ ಬಾಬು. ಇಡ್ಲಿ ಬಾ ಹಾಕ್ಬಿಡು ಟೈಟ್ಗೆ. ಬೀಳ್ಬೇಕಲ್ಲ ಚಿಂಟು ನೀರೊಳಗೆ ಇವಾಗ. ನಾನು ಹೋಯ್ತೀನಪ್ಪ ಸ್ವಿಮ್ಮಿಂಗಿಗೆ. ರೆಡಿ ನಾವು ಬಂದ್ವಿ. ಬಾ ಬಾ ಹೈಫೈ ಮಾಡೋಣ ಬೇಗ ಬಾ. ಹೈಫೈ ಇಲ್ಲಿ ಬಾ, ಇಲ್ಲಿ ಬಾ, ಹತ್ರ ಬಾ. ಹೈಫೈ ಬಾ, ಹತ್ರ ಬಾ. ಹಾ ಸೈಕಲ್ ಸೈಕಲ್ ಮಾಡು, ಸೈಕಲ್ ಮಾಡು. ಹಾ ಬಾ ಬಾ, ಕೈ ಕಾಲು ಎರಡು ಮಾಡು. ಕೈ ಕಾಲು ಎಲ್ಲ ಮಾಡು. ಬಾ 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 ಬೇಗ. ಬಂತು ಬಂತು ಚಿಂಟು ಬಂತು. ಬಾ ಬಾ ಬಾ, ಅಮ್ಮ ಹತ್ರ ಬಂತು. ಬಾ ಬಾ ಬಾ. ಹೈಫೈ. ನೀನು ಬಿದೋಗಿಲ್ಲ. ಬಾ, ವೆರಿ ಗುಡ್ ಚಿಂಟಣ. ಮೇಡಮ್ ನೋಡಿದ್ರಿ, ಫೋನ್ ಹೊಡೆದಾಕಿದ್ರು, ಎತ್ತೆಸದ್ಲು, ಹೊಡೆದೋಯ್ತು. ಅಭಿ ಸ್ವಿಮ್ಮಿಂಗಿಗೆ ಎತ್ಕೊಂಡು ಹೋಗಿದ್ನಲ್ಲ, ಸೊ ತೆಗ್ದಿದ್ದ ಸ್ಕ್ರೀನ್ ಗಾರ್ಡ್, ಇದು ಏನು ಪ್ಯಾನಲ್ ಬೇರೆ ಇದ್ದಿದ್ರೆ ಸೇವ್ ಆಗಿರೋದು, ಹೋಯ್ತು. ಇವತ್ತು ಆ್ಯಕ್ಚುಲಿ DJ ಪಾರ್ಟಿ ಇದೆ, ಸೊ ಡಿನ್ನರ್ಗೆ ಹೋಗಬೇಕಿತ್ತು. ಬಟ್ ಮೇಡಮ್ ಫುಲ್ ತಾಚಿ, ಮಧ್ಯಾಹ್ನ ಅವಳಿಗೆ ನಿದ್ದೆ ಸರಿ ಹೋಗಿಲ್ಲ. ಬೇಗ ಎಬ್ಬರಿಸ್ಬಿಟ್ವಿ, ಅವಳಿಗೆ ಇನ್ನೂ ನಿದ್ದೆ ಇತ್ತು. ಆ್ಯಂಡ್ ನೀರಲ್ಲೆಲ್ಲ ಜಾಸ್ತಿ ಆಟಾಡ್ತಾಳಲ್ಲ, ಸೊ ಮಲಗಿಬಿಟ್ಟಿದೆ. ನೋಡೋಣ, 8:30ಗೆ DJ ಇರೋದು. ಇವಾಗ ಇನ್ನೂ 7:45 ಸಮಥಿಂಗ್. ಸೊ ಒಂದು 8:20 ಹಂಗೆ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಮಲಗಿಸ್ಕೊಂಡಿದ್ದೀನಿ ಮೇಡಮ್ನ. ಮೀನ್ ವೈಲ್ ಡ್ಯಾಡಿ ಅವರು ಏನೇನು ನಡೀತಾ ಇದೆ ಹೊರಗಡೆ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ಬಿಕಾಸ್ ಅವನಿಗೆ ಲಿಟ್ರಲಿ ಜಾಗ ಎಷ್ಟು ಇಷ್ಟ ಆಗೋಗಿದೆ ಅಂದರೆ ಅವ್ನಿಗೆ ಒಂದು ಕಡೆ ಕೂರೋಕ್ಕಾಗ್ತಾಯಿಲ್ಲ, ನಿದ್ದೆನೂ ಮಾಡ್ತಾಯಿಲ್ಲ. ಅವನು ಒಂದು 10-10:30 ಹಂಗೆ ಮಲಗ್ತಿದ್ದಾನೆ. ಬಿಕಾಸ್ ನೈಟು ಇಲ್ಲಿ ಕತ್ಲೆ ಆಗೋಗುತ್ತೆ, 7 ಗಂಟೆ ಮೇಲೆ ಫುಲ್ ಗವಿಗತ್ಲೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋದರೆ ಐಲ್ಯಾಂಡ್ಗೆ ಹೋಗ್ಬೇಕಷ್ಟೆ. ಅದೇ ಇವತ್ತು ಪಾರ್ಟಿ ಎಲ್ಲ ಇದ್ದರೆ. ಸೊ ಅದರ್ವೈಸ್ ಇಲ್ಲಂತೂ ನಾವು ರೂಮಿಂದ ಹೊರಗಡೆ ಹೋಗೋಕ್ಕೂ ಆಗೋಲ್ಲ, ಬಿಕಾಸ್ ಹಿಂದೆಗಡೆ ಬೀಚ್ ಹತ್ರ ಎಲ್ಲ ತುಂಬ ಕತ್ಲೆ. ಸೊ ಅವ್ನು 10 ಗಂಟೆಗೆ ಮಲಗಿದ್ರೆ ಒಂದು 5 ಗಂಟೆಗೆ ಎದ್ದು ಬಿಡ್ತಾನೆ. ಫುಲ್ 5 ಗಂಟೆಯಿಂದ ಮತ್ತು 10 ಗಂಟೆವರೆಗೂ ಅವ್ನು ಬರೀ ನೀರಲ್ಲಿರು, ಓಡಾಡು, ನೀರು 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 ಅಷ್ಟೇ. ಸೊ ಹಿಂಗಾಗಿದೆ ಕತೆ. ಇದು ನೋಡಿ ನಮ್ಮ ರೂಮ, ಇಷ್ಟು ಮಾತ್ರ ಲೈಟು. ಈ ಕಡೆ ಬಂದರೆ ನೋಡಿ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಅದು ಫೋನ್ ತೆಗೆದ್ರೆ ಒಂಚೂರು ಲೈಟ್ ಬರುತ್ತೆ ಹೊರತು ನಮ್ಮ ಕಣ್ಣಿಗಂತೂ ಏನೂ ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಇದಿಲ್ಲ ನೋಡಿ, ಹಿಂಗೆ ಭಯನೇ ಆಗುತ್ತೆ ಆ ಕಡೆ ಹೋಗೋಕ್ಕೆ. ಇವಾಗ ವಿ ಆರ್ ಗೋಯಿಂಗ್ ಟು ಡಿನ್ನರ್. ಪಾಪ ಇನ್ನೂ ಪಚ್ಕೊಂಡಿದ್ದಾಳು. ಇಷ್ಟು ಡಾರ್ಕ್ನೆಸ್ ನಾವು ನೋಡೇ ಇಲ್ಲ. ಪಾಪು ತಾಚಿ ಹಂಗೆ ಎತ್ಕೊಂಡು ಹೋಗ್ತಾಯಿದ್ದೀವಿ. ಅಭಿ ಐಡಿಯಾ ಕೊಟ್ಟ, ನಾವು ಇಲ್ಲೇ ಎಬ್ಬರಿಸ್ಬಿಟ್ರೆ ಅವಳು ಕ್ರ್ಯಾಂಕಿ ಆಗ್ತಾಳೆ, ಅಲ್ಲೆದ್ರೆ ಎಲ್ಲರೂ ನೋಡ್ಬಿಟ್ಟು ಆರಾಮಾಗಿರ್ತಾಳೆ, ಹಂಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಎತ್ಕೊಂಡು ಗೋಯಿಂಗ್. ನೋಡಿ ಯಾರೋ ಪ್ರಪೋಸ್ ಮಾಡಿದ್ರಂತೆ ಇಲ್ಲಿ, ಮ್ಯಾರಿ ಮೀ ಅಂತ. ನೆನ್ನೆ ಅವ್ರು ಬಂದ್ಬಿಟ್ಟು ಅಭಿನ ಕೇಳ್ತಾಯಿದ್ರು, ನಿಮಗೆ ಯಾರಾದರೂ ಅಂದರೆ ನೀವು ಮಾಡ್ತಿರೋದ ಅಂತ. ಅವ್ರು ನನ್ನ ಕೇಳ್ತಾಯಿದ್ದೆ, ನೀನೇನಾದರೂ ಪ್ಲ್ಯಾನ್ ಮಾಡಿಬಿಟ್ಟಿದ್ಯೇನೇ ಅಂತ. ನಾನಿಲ್ಲಪ್ಪ, ಏನೂ ಮಾಡಿಲ್ಲ ಅಂದೆ. ಸೊ ಯಾರೋ ಮಾಡಿಸಿದ್ದಾರೆ ಮ್ಯಾರಿ ಮೀ ಅಂತ ಇಲ್ಲಿ ಬಂದು ಪ್ರಪೋಸ್ ಎಲ್ಲ. ನೋಡಿ DJ ಅಂತ ಇದೆ, ಹಾಡಾಡ್ಕೊಂಡು ಡ್ಯಾನ್ಸ್, ಅವ್ರದ್ದು ಫೋಕ್ ಸಾಂಗ್ಸ್ ಅನ್ಸುತ್ತೆ ಇದು.
ಸರ್ವರ್ ಸರ್ವರ್ ಅಭಿಷೇಕ್ ಮದರ್ ಅರ್ಪಿತಾ ಜೊತೆ ಸರ್ವರ್ ಅಭಿಷೇಕ್ ಸೈನಿಂಗ್ ಆಫ್. ಬಾಯ್ ಬಾಯ್. ಆ್ಯಕ್ಚುಲಿ ಇವತ್ತು ಜಾಸ್ತಿ ನೆಮ್ಮದಿ ಆಗ್ತಿ ಅಂತ ಇದ್ದೀವಿ. ನಮ್ಮ ತಟ್ಟೆ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಫಸ್ಟ್ ಡೇ ಆ್ಯಕ್ಚುಲಿ ಇಷ್ಟು ಕಾಮಾಗಿ ಕುತ್ಕೊಂಡು ಹೊಟ್ಟೆ ತುಂಬ ತಿಂದಿದ್ದಲ್ವಾ ಬೇ? ಬಿಕಾಸ್ ಮ್ಯಾಮ್ ಇಸ್ ಸ್ಲೀಪಿಂಗ್ ಡೀಪ್ ಸ್ಲೀಪ್. ಬಟ್ ನನಗೆ ಕೈ ನೋವು ಬಂದ್ಬಿಟ್ಟಿದೆ, ಸಪೋರ್ಟು ಇಲ್ಲ ಇಟ್ಕೊಳ್ಳೋಕ್ಕೆ. ಹಿಂಗೆ ಅಳ್ಳಾಡಿಸಿ ಬಟ್ ಇಟ್ಸ್ ಓಕೆ.